ಗುಜರಾತ್ ಟೈಟನ್ಸ್ ರಾಜಸ್ಥಾನ್ ರಾಯಲ್ಸ್ ಅನ್ನ ಬಗ್ಗು ಬಡ್ದು IPL 2026 ಫೈನಲ್ಸ್ಗೆ ಲಗ್ಗೆ ಇಟ್ಟಿದೆ. ಶುಭ್ಮನ್ ವಾಟ್ ಮ್ಯಾನ್, ಯಮ್ಮ ದೇವ, ಎಂತ 100 ಮಾರೆ. ಕ್ಲಾಸ್ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್. ಆ್ಯಂಡ್ ಐ ಫೀಲ್ ಬ್ಯಾಡ್ ಫಾರ್ ಸೂರ್ಯವಂಶಿ. ಮತ್ತೊಂದು 100 ಮಿಸ್ ಆಯಿತು. 96 ರನ್ನಿಗೆ ಔಟ್ ಆದರು. ಬಟ್ ಇವತ್ತಿನ ಹೈಲೈಟ್ ಏನು ಅಂತಂದರೆ ಸಾಯಿ ಸುದರ್ಶನ್ ಮತ್ತು ಗಿಲ್ ಅವರ 167 ರನ್ಗಳ ಬೃಹತ್ ಪಾರ್ಟ್ನರ್ಶಿಪ್. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಮಾತಾಡ್ತಾ ಇರೋದು. ಕುಶಲ ವಿಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸೊ ಅಹಮದಾಬಾದಲ್ಲಿ ನಡೀತಾ ಇರುವಂತಹ ಫೈನಲ್ಸ್, ಇಟ್ ವಿಲ್ ಬಿ RCB ವರ್ಸಸ್ GT. 8 ವರ್ಷ ಏನು ಟೇಬಲ್ ಟಾಪರ್ಸೇ ವಿನ್ ಆಗಿದ್ರು. ನಂಬರ್ 1 ಅಥವಾ ನಂಬರ್ 2 ಅಲ್ಲಿ ಇದ್ದವರೇ ಟ್ರೋಫಿ ವಿನ್ ಆಗಿದ್ರು. ಈಗ 9ನೇ ವರ್ಷ ಕೂಡ ಅದೇ ರಿಪೀಟ್ ಆಗ್ತಾ ಇದೆ. 3 ಅಥವಾ 4 ಅಲ್ಲಿ ಇದ್ದವರು ಟ್ರೋಫಿಯನ್ನು ವಿನ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಲಾಸ್ಟ್ ಟೈಮ್ 3rd ಅಥವಾ 4th ಪ್ಲೇಸಲ್ಲಿ ಇದ್ದಂತಹ ತಂಡ ಟ್ರೋಫಿ ವಿನ್ ಆಗಿದ್ದು ಯಾವಾಗ ಅಂತಂದರೆ 2016. SRH ವಿನ್ ಆಗಿದ್ರು. ಬೆನ್ ಕಟ್ಟಿಂಗ್, ನಮ್ಮ ಬೆನ್ನು ಮೂಳೆ ಎಲ್ಲ ಮುರಿದಾಕಿದ್ರು. ಯಾಕಂತಂದರೆ ಚಿನ್ನಸ್ವಾಮಿಯಲ್ಲಿ ನಡೆದಂತಹ ಒಂದು ಫೈನಲ್ಲಿ RCB ಸೋತಿತ್ತು. ಬಟ್ ಎನಿವೇಸ್, ಈ ಭಾನುವಾರ RCB ವರ್ಸಸ್ GT ಫೈನಲ್ ನಡೀತಾ ಉಂಟು. ಆ್ಯಂಡ್ GT ಎಂಥ ಫ್ರ್ಯಾಂಚೈಸಿ ಅಣ್ಣ. ಫಸ್ಟ್ ಟೈಮು ಅವರು ಕಪ್ ಗೆದ್ರಿದ್ದು, ಫಸ್ಟ್ ಹೊಸ ಒಂದು ಫ್ರ್ಯಾಂಚೈಸಿಯಾಗಿ ಬಂದಾಗ ಓಪನಿಂಗ್ ಸೀಸನಲ್ಲಿ ಕಪ್ ಗೆದ್ದರು. ಮತ್ತು ಸೆಕೆಂಡ್ ಸೀಸನಲ್ಲಿ ರನ್ನರ್ ಅಪ್ ಆದರು. ಮತ್ತು 3rd ಸೀಸನ್ ಐ ಥಿಂಕ್ ಕ್ವಾಲಿಫೈ ಆಗಲಿಲ್ಲ. ಲಾಸ್ಟ್ ಇಯರ್ ಕ್ವಾಲಿಫೈ ಆಗಿದ್ರು ಪ್ಲೇ ಆಫಿಗೆ, ಬಟ್ ಮುಂಬೈ ಎಗೇನ್ಸ್ಟ್ ಸೋತಿದ್ರು. ಬಟ್ ಈ ವರ್ಷ ಮತ್ತೆ ಪುನಃ ಈಗ ಫೈನಲಿಗೆ ದಾಪುಗಾಲಿಟ್ಟಿದೆ. ಓ ಮೈ ಗಾಡ್, ಇದು ಕನಸು ಮನಸ್ಸಲ್ಲೂ ನಾವು ಅಂದ್ಕೊಂಡಿರಲಿಲ್ಲ. ಏನಂತಂದರೆ GT ಈ ರೇಂಜಿಗೆ ಚೇಸ್ ಮಾಡ್ತಾರೆ ಅಂತ ಎಲ್ರಿಗೆ ಗೊತ್ತುಂಟು. GT ಟಾಪ್ 3 ಮೇಲೆ ಹೆವಿ ಡಿಪೆಂಡ್ ಆಗಿರುವಂತಹ ಒಂದು ತಂಡ ಅಂತ. ಆ್ಯಂಡ್ ಅವರ ಹೈಯೆಸ್ಟ್ ಸಕ್ಸಸ್ಫುಲ್ ಚೇಸ್ ಟಿಲ್ ನೌ ಅವರ IPL ಹಿಸ್ಟ್ರಿಯಲ್ಲಿ ಈಸ್ 203, 203. ಇವತ್ತು ಟಾರ್ಗೆಟ್ ಇದ್ದದ್ದು 215. ಆದರೂ ಕೂಡ ಈ 1.5 ಓವರ್ ಇರುವಾಗಲೇ ಹೊಡೆದು ಬಿಸಾಕಿದ್ರು ರಾಜಸ್ಥಾನ್ ರಾಯಲ್ಸನ್ನು. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ನೋಡಿ, ಆರ್ಚರ್ ಬೌಲಿಂಗಲ್ಲಿ ಕ್ಲಿಕ್ ಆಗದಿದ್ದರೆ ಲಬೋ ಅಂತವೇ ಬಡ್ಕೊಳ್ಬೇಕು. ಇದು ಹಾರರ್ ಶೋ ಆಗ್ತದೆ ಬೌಲಿಂಗ್. ಇವತ್ತು ಆದದ್ದು ಹಾಗೆ. ಆರ್ಚರ್ಗೆ ಆ ಒಂದು ಪವರ್ ಪ್ಲೇಯಲ್ಲಿ ಇವತ್ತೇ ಕೈ ಕೊಟ್ಟರು. ಈ IPL ಅಲ್ಲಿ ಪವರ್ ಪ್ಲೇಯಲ್ಲಿ ಹೈಯೆಸ್ಟ್ ವಿಕೆಟ್ ತೆಗೆದದ್ದು ಐ ಥಿಂಕ್ ಆರ್ಚರ್ ಅಂತ ಅಂದ್ಕೊಳ್ತೇನೆ. 7 ಬಾರಿ ವಿಕೆಟ್ ತೆಗೆದಿದ್ರು ಪವರ್ ಪ್ಲೇಯಲ್ಲಿ ಫಸ್ಟ್ ಓವರಲ್ಲಿ 7 ಬಾರಿ ಏನೋ ವಿಕೆಟ್ ತೆಗೆದಿದ್ರು. ಬಟ್ ಇವತ್ತು 167 ರನ್ ಆಗುವ ತನಕ GTದು ವಿಕೆಟೇ ಬೀಳಲಿಲ್ಲ. ಆ್ಯಂಡ್ ರಾಜಸ್ಥಾನ್ ಇದು ಫಸ್ಟ್ ಬ್ಯಾಟಿಂಗ್ ಬಗ್ಗೆ ಮಾತಾಡ್ತಿದ್ರು. ಫಸ್ಟ್ ಆಫ್ ಆಲ್ ಟಾಸಲ್ಲಿ ಎಡವಟ್ಟಾಗಿತ್ತು. ಟಾಸಲ್ಲಿ ದೊಡ್ಡ ಕಾಂಟ್ರವರ್ಸಿ ಏನಂತಂದ್ರೆ, ರಿಯಾನ್ ಪರಾಗ್ ಅವರು ಟಾಸ್ ಆಗುವಾಗ ಹೆಡ್ಸ್ ಟೇಲ್ಸ್ ನಂಗೆ ಗೊತ್ತಿಲ್ಲ, ನೆನಪೋಗಿದೆ. ಅವ್ರು ಹೇಳಿದರು, ಅವ್ರು ಆ್ಯಕ್ಚುಲಿ ಟಾಸ್ ಸೋತಿದ್ರು. ಆಗ ರೆಫ್ರಿ ಹೇಳಿದರು, ಓ ಸಾರಿ, ನನಗೆ ಕೇಳಲೇ ಇಲ್ಲ, ಕಿವಿಗೆ ಸಡನ್ನಾಗಿ ಗಾಳಿ ಹೋಗಿ ಫುಲ್ ಬ್ಲ್ಯಾಂಕ್ ಆಯಿತು, ನಂಗೆ ಕೇಳಲಿಲ್ಲ, ಇನ್ನೊಂದ್ಸಲ ಟಾಸ್ ಹಾಕುವ ಅಂತ. ಸೊ ಸೆಕೆಂಡ್ ಟೈಮ್ ಟಾಸ್ ಹಾಕುವಾಗ ರಾಜಸ್ಥಾನ್ ಟಾಸ್ ವಿನ್ ಆದರು. ಆವಾಗ ರಾಜಸ್ಥಾನ್ ಹೇಳಿದರು, ಇಲ್ಲ, ನಾವು ಫಸ್ಟ್ ಬ್ಯಾಟಿಂಗೇ ಮಾಡ್ತೇವೆ, ದೊಡ್ಡ ಮೊತ್ತ ಕಲೆ ಹಾಕ್ತೇವೆ, ಇವರನ್ನು ಕಟ್ಟಿ ಹಾಕ್ತೇವೆ, ಹಾಗೆ ಹೀಗೆ ಅಂತ. ಆ್ಯಂಡ್ ಶುಭ್ಮನ್ ಗಿಲ್ಗೆ ಒಂಚೂರು ಬೇಜಾರಾಗಿತ್ತು. ಅವ್ರು ಹೇಳಿದರು, ಇಲ್ಲ, ನಾವು ಕೂಡ ಫಸ್ಟ್ ಬ್ಯಾಟಿಂಗೇ ಮಾಡಬೇಕಂತ ಇದ್ದೆವು ಅಂತ. ತಪ್ಪಿ GT ಏನಾದರೂ ಸೋತಿದ್ದಿದ್ರೆ, ಚೇಸ್ ಆಗಿರದಿದ್ದರೆ ಈ ಒಂದು ಟಾಸ್ ಇದೆ ಒಂದು ದೊಡ್ಡ ಇದಾಗ್ತಾಯಿತ್ತು. ಇದು ಫಿಕ್ಸ್ ಹಾಗೆಲ್ಲ ಏನಾಗಲಿಲ್ಲ. GT ವಿನ್ ಆಗಿದ್ದಕ್ಕೆ ಈಗ ಯಾರು ಕೂಡ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಬಟ್ ಸ್ಟಿಲ್ ಈ ಥರದ ಎಡವಟ್ಟು ಆಗಬಾರ್ದು. ಇದು ರೆಫ್ರಿಗೆ ಕೇಳದಿದ್ದರೆ ಅಲ್ಲಿಯ ವಿಡಿಯೋನ ಪಾಸ್ ಮಾಡಿ ಅಥವಾ ಒಂದು ಲೈವ್ ಸ್ಟ್ರೀಮಿಂಗಲ್ಲೇ ಹೇಳಬೇಕು, ಓಕೆ ನನಗೆ ಕೇಳಲಿಲ್ಲ, ದಯವಿಟ್ಟು ಅವ್ರು ಏನು ಹೇಳಿದ್ದಾರೆ ಅಂತ ಒಂದು ಟೆಲಿಕಾಸ್ಟ್ ಮಾಡಿ ಇಲ್ಲಿ ಸ್ಕ್ರೀನಲ್ಲಿ ಅಂತ ಹೇಳಿದರೆ ಆಗಿತ್ತು. ಏನು ಗಂಟು ಹೋಗೋದಿಲ್ಲ ಅಥವಾ ಏನೊಂದು ನಾಚಿಕೆ ಕಿಚಿಕೆ ಏನಾಗೋದು, ನಂಗೆ ಕೇಳಲಿಲ್ಲ ಜನ ಕಿರಿಸ್ತಾ ಇದ್ರು ಅಂತ ಹೇಳಿದ್ರೆ ಆಯಿತು. ಸೆಕೆಂಡ್ ಟೈಮ್ ಟಾಸ್ ಹಾಕೋದು ಸುಮ್ಮನೆ ಅದು ಕಾಂಟ್ರವರ್ಸಿಯನ್ನು ಕ್ರಿಯೇಟ್ ಮಾಡ್ತದೆ. ಬಟ್ ಇವತ್ತು ರಾಜಸ್ಥಾನ್ ರಾಯಲ್ಸ್ದು ಬ್ಯಾಟಿಂಗ್ ಅಂತ ಬಂದಾಗ 1 ಮ್ಯಾನ್ ಶೋ. ಮತ್ತೆ ಪುನಃ ವೈಭವ್ ಸೂರ್ಯವಂಶಿ, ಇದು ಮೋಸ್ಟ್ ಮೆಚ್ಯೂರ್ಡ್ ಇನ್ನಿಂಗ್ಸ್ ವೈಭವ್ ಸೂರ್ಯವಂಶಿ ಅವರು ಆಡಿದ್ದು. ಯಾಕಂತಂದರೆ ಅವರೆಲ್ಲ ಒಂದು 35 ಬಾಲ್ ನಿಂತರೆ ವೈಭವ್ ಸೂರ್ಯವಂಶಿ ಆ ಹುಡುಗ 100 ಆಗಿರ್ತದೆ. ಯಾಕಂತಂದರೆ 40ಕ್ಕಿಂತ ಜಾಸ್ತಿ ಬಾಲ್ ಆಡಿದ್ದು ನಾನಂತೂ ನೋಡಲೇ ಇಲ್ಲ ವೈಭವ್ ಸೂರ್ಯವಂಶಿಯನ್ನು. ಬಟ್ ಇವತ್ತು ಆ ಥರ ಆಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಯಶಸ್ವಿ ಜೈಸ್ವಾಲ್ ಅವರು ಸಿಂಗಲ್ ಡಿಜಿಟಿಗೆ ಔಟ್ ಆದರು, 1 ರನ್ನಿಗೆ ಔಟ್ ಆದರು. ಮತ್ತು ಧ್ರುವ್ ಜುರೇಲ್ ಅವರು 7 ರನ್ನಿಗೆ ಔಟ್ ಆದರು. ಸೊ 10 ರನ್ ಕೂಡ ದಾಟಲಿಲ್ಲ. 2 ವಿಕೆಟ್ ಬಿದ್ದಾಗಿ ಆಗಿದೆ ರಾಜಸ್ಥಾನ್ ರಾಯಲ್ಸ್. ಇದು ಈ ಥರದ ಪರಿಸ್ಥಿತಿ ಐ ಥಿಂಕ್ ರಾಜಸ್ಥಾನ್ ರಾಯಲ್ಸಿಗೆ ವೈಭವ್ ಸೂರ್ಯವಂಶಿ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾಗ ಈ ಥರದ್ದು ಸಿನಾರಿಯೋ ಬಂದಿರಲಿಲ್ಲ ಅಂತ ಅಂದ್ಕೊಳ್ತೇನೆ. 2 ವಿಕೆಟ್ ಹೋಗಿ ಆಗಿದೆ 10 ರನ್ ಒಳಗಡೆ. ನಾನು ಇನ್ನೂ ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದೇನೆ, ಈಗ ನಾನು ಸುಮ್ಮನೆ
ದಡಬಡ ಅಂತ ಹೊಡಿಬೇಕಾ ಅಥವಾ ನೋಡಿಕೊಂಡು ಆಡಬೇಕಾ ಅನ್ನುವಂತಹ ಒಂದು ಗೊಂದಲ ಇರ್ತದೆ. ಪಾಪ ಎಷ್ಟೊಂದು ಚಿಕ್ಕ ಹುಡುಗ ಈ ಥರದ್ದು ಹೈ ಪ್ರೆಷರ್ ಗೇಮಲ್ಲಿ ಆ ಪ್ರೆಷರನ್ನು ಒಂದು ಅಬ್ಸರ್ವ್ ಮಾಡಿಕೊಂಡು ಆಡಬೇಕಲ್ಲ. ಆ್ಯಂಡ್ ಒಳ್ಳೆ ಕೆಲಸ ಮಾಡಿದೆಯೇನು ಅಂತಂದರೆ ರಾಜಸ್ಥಾನ್ ರಾಯಲ್ಸ್ ಮ್ಯಾನೇಜ್ಮೆಂಟ್ ಪರಾಗ್ ಅವ್ರನ್ನ ಕಳಿಸೋ ಬದಲು ಜಡೇಜಾ ಅವ್ರನ್ನ ಕಳಿಸಿದ್ರು. ಒಂದು ಎಕ್ಸ್ಪೀರಿಯನ್ಸ್ ಇರುವಂತಹ ಬ್ಯಾಟ್ಸ್ಮನ್ ಇರಲಿ, ಒಂಚೂರು ಗೈಡ್ ಮಾಡ್ತಾರೆ ಅಂತ ಅಂದ್ಕೊಂಡು ಜಡೇಜಾ ಅವ್ರನ್ನ ಕಳಿಸಿದ್ರು. ಆ್ಯಂಡ್ ಅಂದರೆ ಮನುಷ್ಯ ಯಾರನ್ನ ನೀವು ಫ್ರೆಂಡ್ಶಿಪ್ ಮಾಡ್ತೀರಿ ಅವ್ರದ್ದೇ ಬುದ್ಧಿ ಕಲಿತೇವೆ ಅಂತ ಹೇಳ್ತಾರಲ್ಲ, ಹಾಗೆ ಆದದ್ದು. ಜಡೇಜಾ ಅವರು ಬಂದ ಮೇಲೆ ಜಡೇಜಾ ಅವರು ಒಂಚೂರು ಅಂದರೆ ಸ್ವಲ್ಪ ನಿಧಾನ ಆಡು ಅಂತ ಹೇಳ್ತಾರ ಅಂತ ನಾವು ಅಂದ್ಕೊಳ್ಳೋದು. ಉಲ್ಟಾ ಜಡೇಜಾ ಅವರು ಕೂಡ ವೈಭವ್ ಸೂರ್ಯವಂಶಿ ಅವ್ರ ಥರ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಜಡೇಜಾ ಅವರ ಸ್ಟ್ರೈಕ್ ರೇಟ್ ವೈಭವ್ ಸೂರ್ಯವಂಶಿ ಅವರಕ್ಕಿಂತ ಜಾಸ್ತಿ ಇತ್ತು. ಆ ಟೈಮಲ್ಲಿ ಎಂತ ಆಯ್ತು ಅನ್ನೋ ಗೊತ್ತಿಲ್ಲ, ಹ್ಯಾಮ್ಸ್ಟ್ರಿಂಗ್ ಆಯ್ತಾ ಏನಾಯ್ತು ಅನ್ನೋ ಗೊತ್ತಿಲ್ಲ. ಜಡೇಜಾ ಅವರು ರಿಟೈರ್ಡ್ ಹರ್ಟ್ ಆಗಿ ಹೋದರು, ರಿಟೈರ್ಡ್ ಹರ್ಟ್ ಆಗಿ ಹೋದರು. ಆವಾಗ ಮತ್ತೆ ಪುನಃ ಒಂದು ಚೂರು ನಿಧಾನಗತಿಯ ಆಟ ಅಲ್ಲಿ ಶನಾಕ ಬಂದರು. ಶನಾಕ ಅಲ್ಟಿಮೇಟ್ ಟೆಸ್ಟ್ ಇನ್ನಿಂಗ್ಸ್, 9 ಬಾಲಿಗೆ 3 ರನ್. ದೇವ, ಈ ವೈಭವ್ ಸೂರ್ಯವಂಶಿ ಅವರಿಗೆಲ್ಲ 9 ಬಾಲ್ ಸಿಕ್ಕಿದ್ರೆ ಮಿನಿಮಮ್ 18 ರನ್ ಆದರೂ ಆಗಿರ್ತದೆ. 9 ಬಾಲಿಗೆ 3 ರನ್. ಆರ್ಚರ್ ಅವ್ರನ್ನ ಕಳಿಸಿದ್ರು. ಅದೇನು ಅಂತಹ ಒಂದು ದೊಡ್ಡ ವಾವ್ ಫ್ಯಾಕ್ಟರ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲಿಲ್ಲ. ಆಡಿದ 4 ಬಾಲ್ 7 ರನ್ ಹೊಡೆದ್ರು, 1 6 ಹೊಡೆದಿದ್ದಾರೆ. ಬಟ್ ಆ ಥರದ ಇನ್ನಿಂಗ್ಸ್ ಬರಲಿಲ್ಲ. ಆ್ಯಂಡ್ ವೈಭವ್ ಸೂರ್ಯವಂಶಿ ಅವ್ರು ಲಾಸ್ಟ್ ಮ್ಯಾಚ್ 27 ಬಾಲಿಗೆ 29 ಬಾಲಿಗೆ 97 ರನ್. ಇವತ್ತು 50 ಹೊಡೆದಾಗ 31 ಬಾಲ್ ಆಗಿದೆ. ಅಂದರೆ ಆ ಪರಿಸ್ಥಿತಿ ನೋಡಿಕೊಂಡು ಆ್ಯಂಡ್ 47 ರನ್ನಲ್ಲಿದ್ದಾಗ ವೈಭವ್ ಸೂರ್ಯವಂಶಿ ಅವರ ಕ್ಯಾಚ್ ಇವರು ಸಾಯಿ ಸುದರ್ಶನ್ ಅವರು ಬಿಟ್ಟಿದ್ರು. ಫೈನ್ ಲೆಗ್ ರೀಜನಲ್ಲಿ ಬಾಡಿ ಲೈನ್ ಬೌನ್ಸರು ಪ್ರಸಿದ್ಧ ಕೃಷ್ಣ ಅವರು ಪರ್ಫೆಕ್ಟ್ ಅವ್ರದ್ದು ವೀಕ್ ಝೋನಿಗೆ ಹಾಕಿದ್ರು. ಕರೆಕ್ಟ್ ಟ್ರ್ಯಾಪ್ ಇತ್ತು. ಬಟ್ ಫೈನ್ ಲೆಗ್ ರೀಜನಿಂದ ಸಾಯಿ ಸುದರ್ಶನ್ ಅವರು ಓಡಲೇ ಇಲ್ಲ. ಸ್ವಲ್ಪ ಹೊತ್ತು ನಿಂತರು. ಮತ್ತೆ ನಾನು ಮುಂದೆ ಓಡಬೇಕಲ್ಲ ಅಂತ ಓಡಿ ಬಂದರು, ಡೈವ್ ಮಾಡಿದರು. ಅದು ಕ್ಯಾಚ್ ಆಗಿ ಕನ್ವರ್ಟ್ ಆಗಿಲ್ಲ. ಅವರು ಕರೆಕ್ಟಾಗಿ ರಿಯಾಕ್ಟ್ ಮಾಡಿದಿದ್ರೆ 47 ರನ್ನಿಗೆ ವೈಭವ್ ಸೂರ್ಯವಂಶಿ ಅವರು ಔಟ್ ಆಗ್ತಿದ್ರು. ಬಟ್ 50 ಆದಮೇಲೆ ಅಣ್ಣನ ಇನ್ನಿಂಗ್ಸೇ ಬೇರೆ. ದೇವ, 31 ಬಾಲಿಗೆ 51, ಔಟ್ ಆಗುವಾಗ 47 ಬಾಲಿಗೆ 96 ರನ್, 8 4 7 6. ಓ ಮೈ ಗಾಡ್, ಏನು ಮಾರೆ ಮನುಷ್ಯ, ಇದು ಅಸಾಧಾರಣ ಪ್ರತಿಭೆ. ಆ್ಯಂಡ್ ಇವತ್ತಿನ ಈ ಇನ್ನಿಂಗ್ಸು ನೋಡಿದ ಮೇಲೆ ಎಲ್ರಿಗೆ ಸಹ ಈಗ ಒಂದು ರಿಯಲೈಸೇಷನ್ ಆಯಿತು. ಏನು ಅಂತಂದರೆ 15 ವರ್ಷದ ಈ ಹುಡುಗನ ಹತ್ರ ಯಾವ ರೇಂಜಿಗೆ ಮೆಚ್ಯೂರಿಟಿ ಉಂಟು, ಪರಿಸ್ಥಿತಿಗೆ ತಕ್ಕ ಹಾಗೆ ಆಟ ಆಡಲಿಕ್ಕೆ ಬರ್ತದೆ ಅಂತ. ಆ್ಯಂಡ್ ಇವರು ಔಟ್ ಆದಮೇಲೆ, ವೈಭವ್ ಸೂರ್ಯವಂಶಿ ಅವರು ಔಟ್ ಆದಮೇಲೆ ಆ ಫೆರೇರಾ ಬಂದು ಒಂದು ಫಿನಿಶಿಂಗ್ ಟಚ್ ಕೊಟ್ಟದ್ದು ಏನಿದೆಯಲ್ಲ, ಅದು ಆ್ಯಕ್ಚುಲಿ ಇಕ್ವೇಷನ್ ಪೂರ್ತಿ ಚೇಂಜ್ ಮಾಡಿ ಹಾಕಿತ್ತು. ಏನು ರಾಶಿದ್ ಖಾನ್ ಅವರು ಫಸ್ಟ್ ಓವರು ಪರಾಗ್ ಅವ್ರ ಹತ್ರ ಹೊಡಿಸ್ಕೊಂಡಿದ್ರು ಅಂತ ನಾನು ಭಾವಿಸ್ಕೊಳ್ತೇನೆ. 3 ಶಾರ್ಟ್ ಬಾಲ್ ಮಾರ್ರೆ. ಆ ಥರದ ಬಾಲ್ ಹಾಕಿದರೆ ಗಲ್ಲಿ ಕ್ರಿಕೆಟಲ್ಲಿ ಸಹ 6 ಹೊಡಿತಾರೆ. 3 ಶಾರ್ಟ್ ಬಾಲ್, 1 6 1 4 6 3 ಹಾರಿಬಲ್ ಬಾಲ್ ಹಾಕಿದ್ರು. 18 ರನ್ ಹರಿದು ಬಂದಿತ್ತು ಆ ಓವರಲ್ಲಿ. ಅದಾದಮೇಲೆ ಲಾಸ್ಟ್ ಓವರ್ ಕೊಟ್ಟದ್ದು ಅವರಿಗೆ ಬಾಲ್ ಹಾಕ್ಲಿಕ್ಕೆ ಗಿಲ್ ಅವರು. ನಾನು ಅಂದ್ಕೊಂಡೆ ಲಾಸ್ಟ್ ಓವರ್ ಸ್ಪಿನ್ನರ್ಗೆ ಹಾಕಿ ಕೊಟ್ಟರು ಅಂತ. ಹಾಗೆಯೇ ಆಯಿತು. ಆ ಓವರಲ್ಲಿ 27 ರನ್ ಹರಿದು ಬಂತು. 214 ರನ್ ರಾಜಸ್ಥಾನ. 200 ಆಗ್ತದೆ ಇಲ್ವೋ ಅಂತ ಅಂದ್ಕೊಳ್ತಿದ್ದೆ ನಾನು. ಬಟ್ 214 ರನ್ ರಾಜಸ್ಥಾನ ಹೊಡೆದಾಗ. ಆ್ಯಂಡ್ ಫೆರೇರಾ ಅವರು 11 ಬಾಲ್ ಆಡಿದ್ದು, 11 ಬಾಲಿಗೆ 38 ರನ್. ಆ್ಯಂಡ್ ಮತ್ತು ಮಿಡ್ಲಲ್ಲಿ ಏನು ರಿಟೈರ್ಡ್ ಹರ್ಟ್ ಆಗಿದ್ದಂತಹ ಏನು ಜಡೇಜಾ ಅವರು ಬಂದಿದ್ರು, ಅವರು ಕೂಡ ನಾಟ್ ಔಟ್ ಆಗಿದ್ದರು. 35 ಬಾಲಿಗೆ 45 ರನ್. ಅವರು ವಾಪಸ್ಸು ಬಂದ ಮೇಲೆ ಅವರು ಆ ಇಂಟೆಂಟಲ್ಲಿ ಆಡ್ತಿದ್ದಂತಹ ಆಟ ಬರಲಿಲ್ಲ. ಅವರು ಏನಂತ ಸಿಂಗಲ್ ತೆಗೆದುಕೊಡ್ತಿದ್ರು ವೈಭವ್ ಸೂರ್ಯವಂಶಿಗೆ, ನೀನು ಆಡು ಮಾರೆ ಅಂತ. ಯಾಕಂದರೆ ವೈಭವ್ ಸೂರ್ಯವಂಶಿ ಅವರು ಆ ಥರ ಹೊಡಿತಿದ್ರು. 11 ಬಾಲಿಗೆ 38 ಏನಿದೆ ಫೆರೇರಾ ಅವ್ರದ್ದು ಇನ್ನಿಂಗ್ಸು, ಅದು ಆ್ಯಕ್ಚುಲಿ ಗೇಮ್ ಚೇಂಜಿಂಗ್ ಇನ್ನಿಂಗ್ಸ್ ಆಗ್ಬೋದಿತ್ತು. ಬಟ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಅವರು ಬೇರೆಯೇ ಡಿಸೈಡ್ ಮಾಡಿದ್ರು. ಏನು ಅಂತಂದರೆ, ಇಲ್ಲ, ಈ ಮ್ಯಾಚ್ ವಿನ್ ಆಗಬೇಕು, ನಾವು ಫೈನಲಿಗೆ ಹೋಗ್ಬೇಕಂತ. ಓ ಮೈ ಗಾಡ್, ಇವ್ರದ್ದು ಬ್ಯಾಟಿಂಗ್ ಯಾವ ಥರ ಇತ್ತು ಅಂತಂದರೆ ನೋಡಿ, ಫಸ್ಟ್ ಇದು ಲಾಸ್ಟ್ ಓವರಲ್ಲಿ 27 ರನ್ ಬಿಟ್ಕೊಟ್ಟ ಮೇಲೆ ಅದೊಂದು ಇರ್ತದಲ್ಲ, ನಾವು ಫಸ್ಟ್ ಓವರಲ್ಲಿ ಚಚ್ಚಬೇಕು ಅಂತ. ಫಸ್ಟ್ ಓವರಲ್ಲಿ 19 ರನ್ ಹರಿದು ಬಂದಾಗಿದೆ. ಏನು ಆರ್ಚರ್ ಅವರು ಹಾಕಿದಂತಹ ಆ ಓವರಲ್ಲಿ 19 ರನ್ ಬಂತು. ಆ್ಯಂಡ್ ಸೆಕೆಂಡ್ ಓವರ್ ಹಾಕ್ಲಿಕ್ಕೆ ಬಂದಂತಹ ಬರ್ಗರ್ ತಿನ್ನಲಿಲ್ಲ ಅಂತ ಕಾಣ್ತದೆ ಇವತ್ತು. ಅವ್ರ ತಿನ್ಕೊಂಬರ್ಬೇಕಿತ್ತು. ಯಾಕಂತಂದರೆ ಫಸ್ಟ್ ಬಾಲೇ ವೈಡ್ 4. ಸೊ ಅಲ್ಲಿಗೆ 1 ಓವರಿಗೆ 19 ಇದೆ, 1 ಓವರಿಗೆ 24 ಆಯಿತು. ಸೊ 1 ಓವರಿಗೆ 24 ಬಂದ ಕೂಡಲೇ ಆ ಕಾನ್ಫಿಡೆನ್ಸ್ ಬಂದುಬಿಡ್ತದೆ. ಇದು ನಾವು ಎಕ್ಸ್ಪೆಕ್ಟ್ ಮಾಡಿದಾಗುತ್ತೆ. ಈ ಥರದ ಒಂದು ಫ್ಲೋ ಬೇಕಿತ್ತು ನಮಗೆ. ಅಲ್ಲಿಂದ ಹಿಂದೆ ತಿರುಗಿ ನೋಡಲೇ ಇಲ್ಲ ಸಾಯಿ ಸುದರ್ಶನ್ ಹಾಗೂ ಗಿಲ್ ಅವರು. ಆ್ಯಂಡ್ ಸಾಯಿ ಸುದರ್ಶನ್ ಅವರು ಕ್ಯಾಚ್ ಬಿಟ್ಟ ಮೇಲೆ
ಈಗ ಸಾಯಿ ಸುದರ್ಶನ್ ಇದು ಕ್ಯಾಚ್ ಬಿಡಬೇಕಲ್ಲ, ಹಾಗೆ ಆಯಿತು. ಸಾಯಿ ಸುದರ್ಶನ್ ಅವರು ಐ ಥಿಂಕ್ ಥರ್ಡ್ ಓವರ್ ಮ್ಯಾಚಿನ ಫೋರ್ತ್ ಓವರ್ 3.1 ಓವರಲ್ಲಿ ಅಂತ ಅಂದ್ಕೊಳ್ತೇನೆ, ಸಾಯಿ ಸುದರ್ಶನ್ ಅವರು ಒಂದು ಮಿಸ್ ಟೈಮ್ ಶಾಟ್ ಹೊಡಿತಾರೆ. ಡೀಪ್ ಸ್ಕ್ವೇರ್ ಲೆಗ್ಗಿಂದ ಓಡಿಕೊಂಡು ಬರ್ತಾರೆ ಫೀಲ್ಡರ್, ಬಟ್ ಫೆರೇರ ಅವರು ಸ್ಕ್ವೇರ್ ಲೆಗ್ಗಿಂದ ಓಡಿಕೊಂಡು ಬಂದು ಅಲ್ಲಿ ಎಡವಟ್ಟು ಮಾಡಿ ಸಾಯಿ ಸುದರ್ಶನ್ ಅವರದ್ದು ಕ್ಯಾಚ್ ಡ್ರಾಪ್ ಆಗ್ತದೆ. ಅಲ್ಲಿಗೆ ಋಣ ಸಂದಾಯ ಆಯಿತು. ವೈಭವ್ ಸೂರ್ಯವಂಶಿ ಅವರದ್ದು ಸಾಯಿ ಸುದರ್ಶನ್ ಅವರು ಬಿಟ್ಟಿದ್ದಕ್ಕೆ ಸಾಯಿ ಸುದರ್ಶನ್ ಅವರದ್ದು ಕ್ಯಾಚ್ ಇಲ್ಲಿ RRಲ್ಲಿ ಫೆರೇರ ಅವರು ಬಿಟ್ಟರು. ಬಟ್ ಅದಾದಮೇಲೆ ಬಂದಂಥ ಆಟ ಏನಿದೆ, ಫ್ಯಾಂಟಾಸ್ಟಿಕ್. ಮಾತಾಡುವಾಗೆ ಲ್ಯಾಂಡ್ ಬೈದವೆ, ನಂಗೆ ಹೇಳಲಿಕ್ಕೆ ಮರ್ತೋಗಿತ್ತು. ಏನು ವೈಭವ್ ಸೂರ್ಯವಂಶಿ ಅವರು ಔಟ್ ಆದ ಒಂದು ಶಾಟ್, ಅಯ್ಯೋ ದೇವರೇ, ಲಿಟ್ರಲಿ ಜೆರಾಕ್ಸ್ ಕಾಪಿ ಆಫ್ SRH ಮ್ಯಾಚಲ್ಲಿ ಹೇಗೆ ಔಟ್ ಆಗಿದ್ರು, ಇನ್ನು 6 ಹೊಡೆದು 100 ಮಾಡ್ತಾರೆ ಅಂತ ಒಂದು ಬಾಡಿ ಲೈನ್ ಬೌನ್ಸರನ್ನು ಏನೋ ಹುಕ್ ಮಾಡಲಿಕ್ಕೆ ಹೋಗಿ ಅದು ಎಜ್ಜಾಗಿ ಏನು ಥರ್ಡ್ ಮ್ಯಾನಿಗೆ ಹೋಯ್ತಲ್ಲ, ಸೇಮ್ ಹಾಗೆಯೇ ಔಟ್ ಆದದ್ದು. ಯಾಕೆ ಅದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಅದೇ ರೀತಿಯಾಗಿ ಔಟ್ ಆದದ್ದು ಸಾಯಿ ಸುದರ್ಶನ್. ಹೇಗೆ RCB ಮ್ಯಾಚಲ್ಲಿ ಹಿಟ್ ವಿಕೆಟ್ ಆಯ್ತಲ್ಲ, ಹೀಗೆ ಹೊಡಿಲಿಕ್ಕೆ ಹೋಗಿ ಬ್ಯಾಟ್ ಹೀಗೆ ಪಿಚ್ಚಾಗಿ ವಿಕೆಟಿಗೆ ಬಿತ್ತು. ಇವತ್ತು ಒಂದು ಚೂರು ಇಂಪ್ರೂವೈಸೇಷನ್ ಏನಂತಂದ್ರೆ, ಪಿಚ್ ಆಗಿಲ್ಲ, ಡೈರೆಕ್ಟ್ ವಿಕೆಟ್ಗೆ ಡಮ್ ಅಂತ. ಹೇಗೆ ನನಗೆ ಗೊತ್ತಿಲ್ಲ, ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಸತತ 2 ಮ್ಯಾಚಲ್ಲಿ ಹಿಟ್ ವಿಕೆಟ್ ಆದಂತಹ ಯಾರಾದರೂ ಆಟಗಾರರಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. IPL ಅಲ್ಲಂತೂ ಸತತ 2 ಮ್ಯಾಚಿಗೆ 2 ಹಿಟ್ ವಿಕೆಟ್ ಯಾರಿಗೂ ಆಗಲಿಲ್ಲ ಅಂತ ಅಂದ್ಕೊಳ್ತೇನೆ. ಸಾಯಿ ಸುದರ್ಶನ್ ಅವರು ಟಿಲ್ 167 ಏನೊಂದು ಇವ್ರದ್ದು ರನ್ ಹೋಗ್ತಾ ಇತ್ತಲ್ಲ, ಗಿಲ್ ಮತ್ತು ಸುದರ್ಶನ್ ಅವರು ಇವರನ್ನು ಔಟ್ ಮಾಡೋದೇ ಡೌಟ್ ಅಂತ ಅನ್ನಿಸ್ತಾ ಇತ್ತು. 12.5 ಓವರ್ಸಿಗೆ 167 ಕ್ರೂಸ್ ಮೋಡಲ್ಲಿ ಗಾಡಿ ಹೋಗ್ತಾ ಉಂಟು. ಯಾವಾಗ ಸಾಯಿ ಸುದರ್ಶನ್ ಅವರು ಔಟ್ ಆದರು, ಆಗ ಗಿಲ್ ಅವ್ರದ್ದು ರಿಯಾಕ್ಷನ್ ನೋಡಬೇಕಿತ್ತು. ಗಿಲ್ ಕುಸಿದು ಬಿದ್ದರು ಅಂತ ಹೇಳ್ತಾರಲ್ಲ, ಆ ಥರ ಡಮ್ ಅಂತ ಬಿದ್ದಿದ್ದಾರೆ. ಅಣ್ಣ ಎಂತ ಅಣ್ಣ, ಹೇಗೆ ಇದು ಅಂತ. ಬಟ್ ಸಾಯಿ ಸುದರ್ಶನ್ ಅವರು ಸುಮಾರು ಜನ ಹೇಳ್ತಾರೆ ಬೋರಿಂಗ್ ಹಾಗೆ ಹೀಗೆ ಅಂತ, ಬಟ್ ಸ್ಟಿಲ್ ಎಂಥ ಪ್ಲೇಯರ್ ಮಾರೆ. 32 ಬಾಲಿಗೆ 58 ರನ್ ಪರ್ಫೆಕ್ಟ್ ಸಾಥ್ ಕೊಟ್ಟದ್ದು ಗಿಲ್ಲಿಗೆ. ಆ್ಯಂಡ್ ಗಿಲ್ ಅವರು 47 ಬಾಲಿಗೆ 96 ರನ್ ಹೊಡೆದ್ರೆ, ಯಾರು ವೈಭವ್ ಸೂರ್ಯವಂಶಿ ಅವರು 47 ಬಾಲಿಗೆ 100 ಹೊಡೆದಾಗಿದೆ. ಔಟ್ ಆಗುವಾಗ 53 ಬಾಲಿಗೆ 104 ರನ್. ಇವರು GT 6 ಮೇಲೆ ನಂಬಿಕೆ ಹೊಡೋದಿಲ್ಲ, ಇವರು 4 ಹೊಡೆಯುವಂಥ ಟೀಮ್. ಆ್ಯಂಡ್ ಗಿಲ್ ಅವರು ಒಬ್ಬರೇ 15 4 ಹೊಡೆದಿದ್ದಾರೆ. 15 4 ಒಂದು ಇನ್ನಿಂಗ್ಸಲ್ಲಿ. ಒಂದೇ ಒಂದು ಶಾಟ್ ನನಗೆ ನೆನಪಿಲ್ಲ, ಬಟ್ ಈಗಲೂ ಹೇಳ್ತೇನೆ, ನಾನು ಒಂದೇ ಒಂದು ಇವತ್ತು ಗಿಲ್ ಅವ್ರದ್ದು ಅಲಕ್ ಬುಲಕ್ ಶಾಟ್ ನಾನು ನೋಡಲೇ ಇಲ್ಲ, ಅಥವಾ ಮಿಸ್ ಟೈಮು ಯಾವುದೂ ಆಗಲಿಲ್ಲ ಅಂತ ಅಂದ್ಕೊಳ್ತೇನೆ. ಪರ್ಫೆಕ್ಟ್ ಇನ್ನಿಂಗ್ಸ್ ಟು ದ ಕೋರ್ ಇವತ್ತು. ಅಷ್ಟು ಚಂದದ ಇನ್ನಿಂಗ್ಸ್, ಸಚ್ ಅ ಕ್ಲಾಸಿ ಇನ್ನಿಂಗ್ಸ್. ಏನು ಸಾಯಿ ಸುದರ್ಶನ್ ಅವ್ರದ್ದು ಅಟ್ಲೀಸ್ಟ್ ಒಂದು ಕ್ಯಾಚ್ ಡ್ರಾಪ್ ಎಲ್ಲ ಆಗಿದೆ, ಬಟ್ ಇವ್ರದ್ದು ಓ ಮೈ ಗಾಡ್ ಯಾವುದೋ ನೆಕ್ಸ್ಟ್ ಲೆವೆಲಲ್ಲಿತ್ತು ಟೈಮಿಂಗ್. ಇವರಿಬ್ಬರು ಔಟ್ ಆದಮೇಲೆ ಮತ್ತೆ ಏನು ವಾಷಿಂಗ್ಟನ್ ಸುಂದರ್ ಅವರು ಕೂಡ ಔಟ್ ಆದರು, ಬಟ್ ಅವರ ಕೆಲಸವನ್ನು ಅವರು ನಿಭಾಯಿಸಿದ್ದಾರೆ. 9 ಬಾಲ್ ಆಡಿದರು, 16 ರನ್, 2 4 1 6. ಕೊನೆಗೆ ತೆವಾಟಿಯ ಒಂದು ಇಂಪ್ಯಾಕ್ಟ್ ಪ್ಲೇಯರ್ 9 ಬಾಲಿಗೆ 17 ರನ್. ಇನ್ನೂ ಕೂಡ 1.3 ಓವರ್ಸ್ ಇರುವಾಗಲೇ GT ರಾಜಸ್ಥಾನನ್ನು ಸೋಲಿಸಿ ಫೈನಲಿಗೆ ಹೋದರು. ಅದಾದ ಕೂಡಲೇ ನಾನು TV ಆಫ್ ಮಾಡಿ ವೀಡಿಯೋ ಮಾಡ್ತಿದ್ದೇನೆ. ನಂಗೆ ಗೊತ್ತಿಲ್ಲ ವೈಭವ್ ಸೂರ್ಯವಂಶಿ ಅವ್ರದ್ದು ರಿಯಾಕ್ಷನ್ ಹೇಗಿತ್ತು ಅಂತ. ಪಾಪ ಬೇಜಾರಾಗಿರ್ಬೋದು, ಹತ್ತಿರ್ಬೋದು. ಎಷ್ಟಂದ್ರೆ 15 ವರ್ಷದ ಹುಡುಗರಿಗೆ ಅದೊಂದು ಇನ್ನೂ ಸಹ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಳು ಬಂದಿರ್ಬೋದು, ನಂಗೆ ಗೊತ್ತಿಲ್ಲ. ಅಂದರೆ ಇಷ್ಟು ಮಾಡಿ ಸಹ ನನ್ನ ಟೀಮ್ ಫೈನಲಿಗೆ ಹೋಗಲಿಲ್ವಲ್ಲ ಅಂತಂದು ಬೇಜಾರಾಗಿರ್ಬೋದು, ಐ ಡೋಂಟ್ ನೋ. ಬಟ್ ಆರೆಂಜ್ ಕ್ಯಾಪ್ ಹೋಲ್ಡರ್ ಐ ಥಿಂಕ್ ಈ ಸೀಸನಲ್ಲಿ ಎಷ್ಟು 750+ ರನ್ ಹೊಡೆದಿದ್ದಾರೆ. ಸೆಕೆಂಡ್ ಪ್ಲೇಸಲ್ಲಿ ಈಗ ಗಿಲ್ ಅವರಿದ್ದಾರೆ, ನೆಕ್ಸ್ಟ್ ಪ್ಲೇಸಲ್ಲಿ ಸಾಯಿ ಸುದರ್ಶನ್ ಅವರಿದ್ದಾರೆ. ಬಟ್ ಈಗ ಫೈನಲ್ಸ್ ನಡೀತಾ ಇರೋದು GTಯ ಹೋಮ್ ಗ್ರೌಂಡ್ ಅಹಮದಾಬಾದಲ್ಲಿ. GTಯ ರೆಕಾರ್ಡ್ ಅಲ್ಲಿ ಒಳ್ಳೆ ಉಂಟು. ಅವರು ಕೂಡ ಇರ್ತಾರೆ, ಅಂದರೆ ನಮ್ಮನ್ನು ಕ್ವಾಲಿಫೈಯರ್ 1ನಲ್ಲಿ RCB ಸೋಲಿಸಿದೆಯಲ್ಲ, ನಾವು ಸೋಲಿಸಬೇಕು ಅಂತ. ಬಟ್ ಅದರದ್ದು ಪ್ರಿವ್ಯೂ ಅಲ್ಲಿ ಮಾತಾಡ್ತೇನೆ. ಬಟ್ ಐ ಆಮ್ ಸೂಪರ್ ಹ್ಯಾಪಿ ಫಾರ್ GT. ಯಾಕಂತಂದರೆ ಗಿಲ್ ಮತ್ತು ಸಾಯಿ ಸುದರ್ಶನ್ ಅವರು ಆಡಿದಂಥ ಅದು ಏನು ಪಾರ್ಟ್ನರ್ಶಿಪ್ ಇದೆ, ಓಹೋ ಫ್ಯಾಂಟಾಸ್ಟಿಕ್. ಆ್ಯಂಡ್ ರಾಜಸ್ಥಾನ್, ನೀವು ಅದು ಇಟ್ ವಾಸ್ ಎವಿಡೆಂಟ್, ಎಲ್ರಿಗೂ ಸಹ ಗೊತ್ತಿತ್ತು ಏನು ಅಂತಂದರೆ, ಇವರ ಬ್ಯಾಟಿಂಗ್ ಅಂತ ಬಂದರೆ ಇವರು 15 ವರ್ಷದ ಹುಡುಗನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಬೌಲಿಂಗ್ ಅಂತ ಬಂದರೆ ಆರ್ಚರ್ ಅವರ ಮೇಲೆ ಮಾತ್ರ ಡಿಪೆಂಡ್ ಆಗಿದ್ದಾರೆ ಅಂತ. ಅದು ಕರೆಕ್ಟ್ ಟೈಮಿಗೆ ಬೌಲಿಂಗಲ್ಲಿ ಯಾರು ಕೂಡ ಕ್ಲಿಕ್ ಆಗಿರೋದ ಕಾರಣ ಅದು ಕರೆಕ್ಟ್ ಟೈಮಿಗೆ ಅವರು ಸೋತರು. ಏನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಸ್ಟಿಲ್ ಇದು ಏನು ಕ್ವಾಲಿಫೈಯರ್ 1 ಎಲಿಮಿನೇಟರ್ ಅದಕ್ಕೆಲ್ಲ ಕಂಪೇರ್ ಮಾಡಿದರೆ ಜಿದ್ದಿನ ಮ್ಯಾಚ್ ಆಗಿತ್ತು, ಅದರಲ್ಲಿ ಡೌಟೇ ಇಲ್ಲ. 1 ಸೈಡೆಡ್ ಮ್ಯಾಚ್ ಆಗಿರಲಿಲ್ಲ. ಕಂಗ್ರ್ಯಾಚುಲೇಷನ್ಸ್ 2 ತಂಡಕ್ಕೂ ಕೂಡ. ಆ್ಯಂಡ್ ಇವತ್ತು ಪ್ರೆಡಿಕ್ಷನಲ್ಲಿ ಒಬ್ಬರು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದ್ದಾರೆ, ರಾಜೇಶ್ BS 214 ಅಂತ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದರು. ಕಂಗ್ರ್ಯಾಚುಲೇಷನ್ಸ್. ಇನ್ನು ಒಬ್ಬರು ಅವರ ಹೆಸರನ್ನ ಹೇಳೋದಿಲ್ಲ, ಯಾಕಂತಂದರೆ ನಾನು ಸ್ಕ್ರೀನ್ಶಾಟ್ ತೆಗೆದಿದ್ದೆ, ವಾವ್ ಕರೆಕ್ಟಾಗಿ ಹೇಳಿದ್ದಾರೆ ಅಂತ.
ಮತ್ತೆ ನೋಡ್ತೇನೆ ಅವರು 200, 201, 202, 203, 210, 11, 12, 14 ಎಲ್ಲ ನಂಬರ್ಸ್ ಕಮೆಂಟ್ ಮಾಡಿದ್ದಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಯಾಕಂದರೆ ಕೆಲವರಿಗೆ ನಾವು ಒಂದು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದವರ ಹೆಸರು ತೋರಿಸಿದಾಗ, ಅವರ ಕಮೆಂಟ್ ತೋರಿಸಿದಾಗ ಅವರಿಗೊಂದು ಆಗುವಂಥ ಖುಷಿ ಇದೆಯಲ್ಲ, ನೀವು ಬೇರೆಯವರ ಖುಷಿಯನ್ನು ನೀವು ಕಸಿದುಕೊಳ್ಳಿಕ್ಕೆ ಟ್ರೈ ಮಾಡ್ತಾಯಿದ್ದೀರಿ. ದಯವಿಟ್ಟು ಒಂದು ಸ್ಕೋರ್ ಮಾತ್ರ ಹಾಕಿ, ಇಲ್ಲ ನೀವು ಪ್ರೆಡಿಕ್ಟೇ ಮಾಡಬೇಡಿ. ಇಟ್ಸ್ ಓಕೆ, ನಮ್ಮ ವೀಡಿಯೋ ನೋಡಿ ನಮಗೆ ಅದೇ ಖುಷಿ. ಬಟ್ ಈ ಥರ ಮಾಡಬೇಡಿ. ನಾನು ನೋಡ್ತೀನಿ ಎಲ್ಲ ಕಮೆಂಟ್ ಹಾಕಿದ್ದಾರೆ, ಎಲ್ಲ ಸ್ಕೋರಿದು ಉಂಟು ಇವ್ರದ್ದು. ಆ ಥರ ಚೀಪ್ ಟ್ರಿಕ್ಸ್ ಬೇಡ ದಯವಿಟ್ಟು. ರಾಜೇಶ್ DS ಅವರೇ ಕಂಗ್ರ್ಯಾಚುಲೇಷನ್ಸ್. ಹಾಗೆಯೇ ನಿನ್ನೆಯ ವಿಡಿಯೋ ಅಂದರೆ ಏನು ಎಲಿಮಿನೇಟರ್ ಮ್ಯಾಚಲ್ಲಿ ವೈಭವ್ ಸೂರ್ಯವಂಶಿ ಅವರು ಆ ಥರ ಹೊಡೆದಿದ್ರಲ್ಲ, ಆ ವಿಡಿಯೋಗೆ ಹೈಯೆಸ್ಟ್ ಲೈಕ್ಸ್ ಬಂದಿರುವಂಥ ಕಮೆಂಟ್ ಯಾರಿದು ಅಂತಂದರೆ ಡೆವಿಲ್ ಸೈಟ್ ಗೇಮರ್, ಅವರ ಹೆಸರು ದೇವರಾಜ್ ಅಂತೆ. ಅವರು ಏನು ಹೇಳಿದ್ದಾರೆ ಅಂತಂದರೆ ಕ್ರೆಡಿಟ್ ಗೋಸ್ ಟು ರಾಹುಲ್ ದ್ರಾವಿಡ್ ಸರ್ ಅಂತ. ಅಂದರೆ ರಾಹುಲ್ ದ್ರಾವಿಡ್ ಅವರು ಆಕ್ಷನಲ್ಲಿ ಕೂತು ವೈಭವ್ ಸೂರ್ಯವಂಶಿ ಅವ್ರನ್ನ ಸೆಲೆಕ್ಟ್ ಮಾಡಿದರು. 1.1 crore ಅವ್ರು 1.3 crore ಕೊಟ್ಟು ಬೈ ಮಾಡಿದರು. ಸೊ ಅವರು ಕರೆಕ್ಟಾಗಿ ಗ್ರೂಮ್ ಮಾಡಿದ್ದಾರೆ. ಸೊ ರಾಜಸ್ಥಾನದ ಸಕ್ಸಸ್ಸಿಗೆ, ವೈಭವ್ ಸೂರ್ಯವಂಶಿ ಅವರ ಒಂದು ಸಕ್ಸಸ್ಸಿಗೆ ಕ್ರೆಡಿಟ್ ರಾಹುಲ್ ದ್ರಾವಿಡ್ ಸರ್ ಅವರಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ನನ್ನ ಪ್ರಕಾರ ಈ ಒಂದು ಏನು ಹೈಯೆಸ್ಟ್ ಲೈಕ್ ಬಂದಿರುವಂಥ ಕಮೆಂಟು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಆವಾಗ ಇಷ್ಟು ಲೈಕ್ ಯಾವ ಕಮೆಂಟಿಗೂ ಬಂದಿರಲ್ಲ. 684 ಲೈಕ್ಸ್. ಓ ಮೈ ಗಾಡ್. ಐ ಥಿಂಕ್ ಇದು ಫೈನಲಲ್ಲಿ ಕೂಡ ಇಷ್ಟು ಲೈಕ್ ಯಾವ ಕಮೆಂಟಿಗೂ ಬರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದಾನೆ. ಸೂಪರ್. ಅದು ನಮ್ಮ ದ್ರಾವಿಡ್ ಸರ್ ಅವರ ಒಂದು ಪವರ್. ಸೊ ಪ್ರಿವ್ಯೂ ವಿಡಿಯೋದಲ್ಲಿ ಸಿಗುವ ಎಕ್ಸ್ಪೆಕ್ಟ್ ಮಾಡಿದ್ರಾ GT ವಿನ್ ಆಗ್ತಾರೆ ಅಂತ? ಎಸ್ಪೆಷಲಿ 214 ರನ್ ರಾಜಸ್ಥಾನ್ ಹೊಡೆದಾಗ ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದ್ದು ಬರುವ ಶುಭರಾತ್ರಿ. ನಮಸ್ಕಾರ.